Welcome to Get Solutions. This is your Lokesh. So in last class we had already discussed the various concept. That is the two concept only. It is absolute reference and relative reference. Okay. So you know very well that is absolute reference and relative reference. So if you want to use absolute reference in your MS Excel sheet, you have to use the dollar symbols, that is before column letter and before row number. So similarly, if you want to use the relative reference in MS Excel spreadsheet while using a formula or while entering the formula, you have to remove the dollar sign that appears before the column letter and before the row number. So that is the difference between absolute reference and ರಿಲೇಟಿವ್ ರೆಫರೆನ್ಸ್. ಓಕೆ, ಸೊ ಇದು ನೀವು ಪ್ರಾಬ್ಲಮ್ಸ್ನ ಮಾಡಿದಾಗ ನಾನು ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ನಾವು ಡಾಲರ್ ಸಿಂಬಲ್ಸ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಯಾವ ಸೆಲ್ ಬಂದ್ಬಿಟ್ಟು ಕಾಮನ್ ಆಗಿ ಎಲ್ಲದಕ್ಕೂ ಅಥವಾ ಎಲ್ಲಾ ಫಾರ್ಮುಲಾ ಕ್ಯಾಲ್ಕುಲೇಷನ್ಗೂ ಅಥವಾ ಎಲ್ಲಾ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೋ ಆ ಸೆಲ್ನ ನಾವು ಪರ್ಟಿಕ್ಯುಲರ್ ಆಗಿ ಲಾಕ್ ಮಾಡಬೇಕಾಗುತ್ತೆ. ಸೊ ಅದನ್ನ ಲಾಕ್ ಮಾಡ್ಬೇಕಂತ ಹೇಳಿದ್ರೆ ನೀವು F4 ಶಾರ್ಟ್ ಕಟ್ ಕೀನು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ B2 ಅನ್ನೋ ಸೆಲ್ ಫಾರ್ಮುಲಾ ಎಂಟರ್ ಮಾಡಿರ್ತೀರಲ್ವಾ, ಸೊ ಫಾರ್ಮುಲಾ ಬರಲ್ಲಿ B2 ಹತ್ರ ಕ್ಲಿಕ್ ಮಾಡಿ F4 ಪ್ಲಸ್ ಮಾಡಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಲಾಕ್ ವಿತ್ ದ ಡಾಲರ್ ಸೈನ್, ದಟ್ ಇಸ್ ಬಿಫೋರ್ ದಿ ಕಾಲಮ್ ಲೆಟರ್ ಅಂಡ್ ಬಿಫೋರ್ ದಿ ರೋ ನಂಬರ್. ಸೊ ಪ್ರಾಬ್ಲಮ್ಸ್ ನ ಮಾಡಿದಾಗ ಹೇಳ್ಕೊಡ್ತೀನಿ ಲ್ಯಾಬ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ದ ವೇರಿಯಸ್ ಫಂಕ್ಷನ್ಸ್ ಆಫ್ MS Excel. ಸೊ MS Excel ಅಲ್ಲಿ ನಾವು ಡಿಫ್ರೆಂಟ್ ಫಂಕ್ಷನ್ಸ್ ನ ಕಲಿತಾ ಹೋಗ್ತೀವಿ. ಸೊ ಇನ್ ದಿಸ್ ಕೇಸ್ ಯು ಹ್ಯಾವ್ ದ ವೇರಿಯಸ್ illustrations based on the statistical functions and financial functions and logical functions, and also it is very important for your external exam. ಸೊ ಎಕ್ಸ್ಟರ್ನಲ್ ಎಕ್ಸಾಮ್ ಅಲ್ಲೂ ಸೆಕ್ಷನ್ ಸಿ ಅಥವಾ ಸೆಕ್ಷನ್ ಬಿ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪ್ಲೈನ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಆರ್ ರೈಟ್ ಎ ನೋಟ್ ಆನ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಆರ್ ರೈಟ್ ಎ ನೋಟ್ ಆನ್ ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಒನ್ ಬೈ ಒನ್ ವಾಟ್ ಆರ್ ದ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಅಂಡ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂಡ್ ಲಾಜಿಕಲ್ ಫಂಕ್ಷನ್ಸ್ ಅಂಡ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು calculate the various calculations. So based on the illustrations. So first we have to know what are the different statistical functions are available which helps the users to calculate and apply the statistical functions. Okay, so ಯಾವ ತರ statistical functions help ಆಗುತ್ತೆ ನೋಡೋಣ. Okay, so first one that is minimum. So ಇಲ್ಲಿ ನಿಮಗೆ 14 statistical functions ಇದೆ. See here the first one minimum. Okay, so here minimum. So minimum, so MS Excel ಅಲ್ಲಿ ನಾವು ಯಾವ ಈ ಮಿನಿಮಮ್ ಅನ್ನೋ ಫಂಕ್ಷನ್ಗೆ ಯಾವ ತರ ನಾವು ಶಾರ್ಟ್ ಕಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ MIN ಅಂತ ಹೇಳ್ಬಿಟ್ಟು ನಿಮಗೆ ಫಾರ್ಮುಲಾನಲ್ಲಿ ಜನರೇಟ್ ಆಗುತ್ತೆ. ಓಕೆ, ಸೊ ಅದನ್ನು ಹೇಳ್ಕೊಡ್ತೀನಿ ನಾನು ಯಾವ ತರ ಜನರೇಟ್ ಆಗುತ್ತೆ, ಸೊ ಯಾವ ತರ ನಾವು ಫಾರ್ಮುಲಾಸ್ನ ಅಪ್ಲೈ ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡುವಾಗ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅನ್ನೋದು ಒಂದು ಸ್ಟಾಟಿಸ್ಟಿಕಲ್ ಫಂಕ್ಷನ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ MAX ಇನ್ ಫಾರ್ಮುಲಾ while entering the formula in MS Excel spreadsheet. Next count ಅನ್ನೋದು ಇದೆ. ಸೊ ಕೌಂಟ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೌಂಟಿಫ್, ದಟ್ ಇಸ್ ಬೇಸ್ಡ್ ಆನ್ ದಿ ಕ್ರೈಟೀರಿಯಾ. ಕೌಂಟಿಫ್ ಫಂಕ್ಷನ್ ಇದೆ. ನೆಕ್ಸ್ಟ್ ಕೌಂಟಾ ಫಂಕ್ಷನ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಯು ನೋ ಆಲ್ರೆಡಿ, ರೈಟ್? ಸೊ ಇದಕ್ಕೆ ಶಾರ್ಟ್ ಫಾರ್ಮ್ ಏನಂತ ಯೂಸ್ ಮಾಡ್ತೀವಿ, ಫಾರ್ಮುಲಾ ಎಂಟರ್ ಮಾಡುವಾಗ STDEV ಅಂತ ಹೇಳ್ಬಿಟ್ಟು ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ MS Excel ಅಲ್ಲಿ. ಇನ್ ಕೇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಫಾರ್ಮುಲಾ ಎಂಟರ್ ಮಾಡ್ಬೇಕಂತ ನಾವು STDEV ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ ಬೇಸ್ಡ್ ಆನ್ ಇಲ್ಲಸ್ಟ್ರೇಷನ್ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ. ನೆಕ್ಸ್ಟ್ ಮೀನ್. ಸೊ ಯು ನೋ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಆವರೇಜ್. ಸೊ ಆವರೇಜ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ, ಮೀನ್ ಅಂತ ಯೂಸ್ ಮಾಡೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ಮೀನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಆದ್ರೆ ನಾವು ಸ್ಟಾಟಿಸ್ಟಿಕಲ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಟು ಯೂಸ್ ಆವರೇಜ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ ಫಾರ್ಮುಲಾನಲ್ಲಿ. ನೆಕ್ಸ್ಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಮೀಡಿಯನ್ ವಿ ಹ್ಯಾವ್ ಟು ಯೂಸ್ ಮೀಡಿಯನ್, MEDIAN. ನೆಕ್ಸ್ಟ್ ಮೋಡ್, MODE. ನೆಕ್ಸ್ಟ್ ವೇರಿಯನ್ಸ್. ಸೊ ವೇರಿಯನ್ಸ್ಗೆ ವಾರ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೋರ್ಲೇಷನ್. ಸೊ ಕೋರ್ಲೇಷನ್ CORREL ಅಂತ ಹೇಳ್ಬಿಟ್ಟು ನಾವು ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ತೀವಿ. ಸೊ ಸಿಮಿಲರ್ಲಿ ಪರ್ಸೆಂಟೈಲ್. ಸೊ PERCENTILE. ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಾರ್ಟೈಲ್. ಸೊ QUARTILE, ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಸೊ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ವಿತ್ ಎಕ್ಸಾಂಪಲ್. ಜಸ್ಟ್ ಯು ಹ್ಯಾವ್ ಟು ಟೇಕ್ ಎ ನೋಟ್ಸ್. ಓಕೆ, ಸೊ ರ್ಯಾಂಕ್. ಸೊ RANK. ಸೊ ಈ ತರ ನಾವು ಶಾರ್ಟ್ ಫಾರ್ಮ್ಸ್ ನ ನಾವು ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಫಾರ್ಮುಲಾ ಎಂಟರ್ ಮಾಡುವಾಗ MS Excel ಶೀಟ್ ಅಲ್ಲಿ ನಾವು ಯೂಸ್ ಮಾಡ್ತಾ ಬರ್ತೀವಿ. ಲೆಟ್ಸ್ ಸಿ ಒನ್ ಬೈ ಒನ್. ದಟ್ ಈಸ್ ಫಸ್ಟ್ ಫಂಕ್ಷನ್ ಇಸ್ ಮಿನಿಮಮ್ ಫಂಕ್ಷನ್. ಓಕೆ, ಸಿ minimum function. So minimum,
ಸೊ ಮಿನಿಮಮ್ ಫಂಕ್ಷನ್ಗೆ ನಾವು ಯಾವ ಫಾರ್ಮ್ನ ಯೂಸ್ ಮಾಡ್ತೀವಿ, ಮಿನಿಮಮ್, ದಟ್ ಈಸ್ MIN ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಸೊ MS Excel ಅಲ್ಲಿ ಮಿನಿಮಮ್ ಫಂಕ್ಷನ್ ಅಥವಾ ಮಿನಿಮಮ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್. ಸೊ ಯು ಆಲ್ರೆಡಿ ಟೋಲ್ಡ್ ದಟ್ ಈಚ್ ಅಂಡ್ ಎವ್ರಿ ಫಾರ್ಮುಲಾ ಇನ್ MS Excel ಬಿಗಿನ್ಸ್ ಅಂಡ್ ಸ್ಟಾರ್ಟ್ಸ್ ವಿತ್ ಈಕ್ವಲ್ ಸಿಂಬಲ್. ಸೊ ಫಸ್ಟ್ ಈಕ್ವಲ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ MIN ಅಂತ ಪ್ರೆಸ್ ಮಾಡಿದ್ದಾದ್ಮೇಲೆ ಓಪನ್ ಬ್ರಾಕೆಟ್. ಸೊ ಅದರಲ್ಲೇ ಬರುತ್ತೆ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಮಿನಿಮಮ್ ಫಂಕ್ಷನ್ ರಿಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ಅದೇ ಸಿಂಟ್ಯಾಕ್ಸ್ ಡೈರೆಕ್ಟ್ ಆಗಿ ಬರುತ್ತೆ, ಏನು ಯೋಚನೆ ಮಾಡೋಗುತ್ತೆ ಅಲ್ಲ. ಬಟ್ ಯು ಹ್ಯಾವ್ ಟು ರೈಟ್ ಇನ್ ರೆಕಾರ್ಡ್ ದಿಸ್ ಸಿಂಟ್ಯಾಕ್ಸ್. ಸೊ ಐ ವಿಲ್ ಟೆಲ್ ಯು ಫೈನಲಿ ಹೌ ಟು ಅಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಅಂಡ್ ಹೌ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ in record exactly. So ಇದೆಲ್ಲ ಬರ್ಕೋಬೇಡಿ. So it is very important for theoretical, okay, that is for external examination. So write down in regular notes. Okay, ನಾನು ರೆಕಾರ್ಡ್ ಅಲ್ಲಿ ಏನು ಬರೀಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಹೇಳ್ತೀನಿ, ಆಗ ನೀವು ರೆಕಾರ್ಡ್ ಅಲ್ಲಿ ಅಷ್ಟು ಮಾತ್ರ ಬರೀರಿ. ಈ ಇನ್ಫಾರ್ಮೇಶನ್ ಎಲ್ಲ ನೀವು ರೆಗ್ಯುಲರ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ, ಬಿಕಾಸ್ ಎಕ್ಸ್ಟರ್ನಲ್ ಎಕ್ಸಾಮ್ಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಫಸ್ಟ್ ಬಂದ್ಬಿಟ್ಟು ಮಿನಿಮಮ್. ಸೊ ಏನಂತ ಯೂಸ್ ಮಾಡ್ತೀವಿ, ಶಾರ್ಟ್ ಫಾರ್ಮ್ MIN ಅಂತ ಯೂಸ್ ಮಾಡ್ತೀವಿ. ಇಫ್ ಯು ವಾಂಟ್ ಟು ಎಂಟರ್ ಮಿನಿಮಮ್ ಫಂಕ್ಷನ್ ಇನ್ MS Excel spreadsheet, you have to use the equal symbol and press MIN. ಸೊ ಈ MIN ಅನ್ನೋದು ಪ್ರೆಸ್ ಮಾಡಿದ್ದಾದ್ಮೇಲೆ ನೀವು ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಲಿ ದ ಓಪನ್ ಬ್ರಾಕೆಟ್, ದಟ್ ಇಸ್ ಓಪನ್ ರೌಂಡ್ ಬ್ರಾಕೆಟ್ ವಿಲ್ ಬಿ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ MS Excel ಆಕ್ಟಿವೇಟೆಡ್ ಸೆಲ್. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಟ್ಯಾಬ್ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಶಿಫ್ಟ್ ಇಟ್ಕೊಂಡು ಓಪನ್ ಬ್ರಾಕೆಟ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಸೊ ಅದು ಕಷ್ಟ ಅಂತ ಹೇಳಿದ್ರೆ ನೀವು ಟ್ಯಾಬ್ ಪ್ರೆಸ್ ಮಾಡಿದ್ರೆ, ಸೊ ಈಸ್ ಈಕ್ವಲ್ ಟು MIN ಪ್ರೆಸ್ ಮಾಡಿದ್ದಾದ್ಮೇಲೆ ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ನೀವು ಓಪನ್ ಬ್ರಾಕೆಟ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ದಿ ರೇಂಜ್ ಆಫ್ ಸೆಲ್ಸ್ ವಿಚ್ ಈಸ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ದಿ ಮಿನಿಮಮ್ ವ್ಯಾಲ್ಯೂ ಫ್ರಮ್ ದಿ ಗಿವನ್ ಸೆಟ್ ಆಫ್ ಡೇಟಾ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಯು ಮೀನ್ ಬೈ ಮಿನಿಮಮ್ ಫಂಕ್ಷನ್. ಏನು ಇದು ಮಿನಿಮಮ್ ಫಂಕ್ಷನ್ MS Excel ಅಲ್ಲಿ, ಅಥವಾ ಏನು ಹೇಳುತ್ತೆ ಈ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಅಂತ ಹೇಳಿದ್ರೆ, ಸಿ ದಿಸ್ ಮಿನಿಮಮ್ ಫಂಕ್ಷನ್, ದ Excel MIN, that is minimum function, returns the smallest numerical value in a range of values or from a set of data or a data set ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. So why we are going to use this minimum function in the sense, because this minimum function will be going to give a result, that is it identify the minimum value from the given set of data. ಎಷ್ಟು ನಂಬರ್ಸು ಎಕ್ಸೆಲ್ ಶೀಟಲ್ಲಿ ಇರುತ್ತೋ ನಾವು ರೇಂಜ್ನ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ನಂಬರ್ಸಲ್ಲಿ ಯಾವುದು ಮಿನಿಮಮ್ ನಂಬರ್ ಇರುತ್ತೋ ಅದನ್ನು ಇದು ರಿಸಲ್ಟ್ ಆಗಿ ಅಥವಾ ಔಟ್ಪುಟ್ ಆಗಿ ಕೊಡುತ್ತೆ. ಸೊ ವೈಲ್ ಎಂಟರಿಂಗ್ ದಿಸ್ ಮಿನಿಮಮ್ ಫಂಕ್ಷನ್, ಮಿನಿಮಮ್ ಫಾರ್ಮುಲಾ, ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಆಲ್ ದಿ ನಂಬರ್ಸ್ ವಿಚ್ ಈಸ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ದಿ ಮಿನಿಮಮ್ ವ್ಯಾಲ್ಯೂ, ವಿಚ್ ಈಸ್ ನೆಸೆಸರಿ ಟು ಐಡೆಂಟಿಫೈ ದಿ ಮಿನಿಮಮ್ ವ್ಯಾಲ್ಯೂ. ಓಕೆ, ಸೊ ಈ ತರ ಇದು ಮಿನಿಮಮ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಗೋಯಿಂಗ್ ಟು ಇಗ್ನೋರ್ ದಿ ಎಂಟಿ ಸೆಲ್ಸ್. ಎಂಟಿ ಸೆಲ್ಸ್ ಏನಾದರೂ ಇದ್ರೆ ಅದನ್ನ ಕೌಂಟ್ಗೆ ತಗೊಳ್ಳೋದಿಲ್ಲ. ಮಿನಿಮಮ್ ವ್ಯಾಲ್ಯೂ ರಿಟರ್ನ್ ಮಾಡುವಾಗ ಎಂಟಿ ಸೆಲ್ಸ್ನ ಇಗ್ನೋರ್ ಮಾಡುತ್ತೆ. ಓಕೆ, ಸೊ ಇಟ್ ಇಗ್ನೋರ್ ನೆಕ್ಸ್ಟ್ ಸೆಕೆಂಡ್ ಒನ್, ಎಂಟಿ ಸೆಲ್ಸ್ನ ಇಗ್ನೋರ್ ಮಾಡುತ್ತೆ, ಗೊತ್ತಾಯ್ತು. ನೆಕ್ಸ್ಟ್ ಇಟ್ ಇಗ್ನೋರ್ಸ್ ದಿ ಲಾಜಿಕಲ್ ವ್ಯಾಲ್ಯೂಸ್. ಸೊ ಲಾಜಿಕಲ್ ವ್ಯಾಲ್ಯೂಸ್ ಇನ್ ದ ಸೆನ್ಸ್ ಲಾಜಿಕಲ್ ಆಪರೇಷನ್ಸ್, ದಟ್ ಈಸ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. Okay, so question mark. So these type of logical operations will be going to ignored in minimum function. Minimum function ಅಂತ ಹೇಳಿದ್ರೆ it will be only focus on and giving the output as a minimum value. minimum value return ಮಾಡಬೇಕು ಅಂತ ಹೇಳಿದ್ರೆ minimum value ಅನ್ನೋ ಫಾರ್ಮುಲಾ ನಾವು ಯಾವಾಗ ಅಪ್ಲೈ ಮಾಡಿದ್ರಿ ಅಥವಾ ಯಾವಾಗ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ minimum value ರಿಟರ್ನ್ ಮಾಡೋದಕ್ಕೆ. ಸೊ ಈ ಮಿನಿಮಮ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಗೋಯಿಂಗ್ ಟು ಇಗ್ನೋರ್ ದಿ ಎಂಟಿ ಸೆಲ್ಸ್. ಎಂಟಿ ಸೆಲ್ಸ್ನ ಕೌಂಟ್ಗೆ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಲಾಜಿಕಲ್ ವ್ಯಾಲ್ಯೂಸ್ನ ಕೌಂಟ್ಗೆ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಇಟ್ ಆಲ್ಸೋ ಇಗ್ನೋರ್ಸ್ ದಿ ಟೆಕ್ಸ್ಟ್. ಟೆಕ್ಸ್ಟ್ ಏನಾದರೂ ಆಲ್ಫಾಬೆಟಿಕ್ಸ್ ಅಲ್ಲಿ ನಾವು ಏನಾದರೂ ಎಂಟರ್ ಮಾಡಿದ್ರೆ ಅದನ್ನು ಕೌಂಟ್ಗೆ ತಗೊಳ್ಳೋದಿಲ್ಲ. ಬಿಕಾಸ್ ಇಟ್ ಗಿವ್ಸ್ ದ ರಿಸಲ್ಟ್ ಅಂಡ್ ಇಟ್ ರಿಟರ್ನ್ಸ್ ಓನ್ಲಿ ದ ಸ್ಮಾಲೆಸ್ಟ್ ಎಲಿಮೆಂಟ್ ಆರ್ ಸ್ಮಾಲೆಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಇನ್ ದ ರೇಂಜ್ ಆಫ್ ಡೇಟಾ ಆರ್ ರೇಂಜ್ ಆಫ್ ವ್ಯಾಲ್ಯೂಸ್. Let's see the example how it will be going to helpful and how the minimum function will be going to work out. Okay, see minimum function alva. Okay, ಸೊ ನಾನು ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್, ಸೊ ಮಿನಿಮಮ್, ಮ್ಯಾಕ್ಸಿಮಮ್, ಕೌಂಟ್, ಕೌಂಟಿಫ್, ಕೌಂಟಾ, ಸ್ಟ್ಯಾಂಡರ್ಡ್ ಡಿವಿಷನ್, ಮೀನ್, ಮೀಡಿಯನ್, ಮೋಡ್, ವೇರಿಯನ್ಸ್, ಕೋರಿಲೇಷನ್, ಪರ್ಸೆಂಟೈಲ್, ಕ್ವಾರ್ಟೈಲ್ ಅಂಡ್ ರ್ಯಾಂಕ್. ಸೊ ಇದು ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವೇರಿಯಬಲ್ ಅಂತ ಏನಾದರೂ ಅನ್ಕೊಂಡ್ರೆ ನಾನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ ನಾನು 1 2 3 4 5 6 7 8 9 10 ಅಂತ ಹೇಳ್ಬಿಟ್ಟು ನಂಬರ್ಸ್ನ ತಗೊಂಡಿದ್ದೀನಿ. ಓಕೆ, ಸೊ ಈ ನಂಬರ್ಸ್ನ ತಗೊಂಡಿದ್ದಾಗ ಈಗ ನಿಮಗೆ ಈಸಿಯಾಗಿ ಇಲ್ಲೇ ಗೊತ್ತಾಗುತ್ತೆ. ಸೊ ಸರ್ಟೆನ್ ಸ್ಟಾಟಿಸ್ಟಿಕಲ್ ಫಂಕ್ಷನ್, ದ ರಿಸಲ್ಟ್ ಆಫ್ ಸರ್ಟೆನ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಯು ನೋ ವೆರಿ ವೆಲ್. ಫಾರ್ ಎಕ್ಸಾಂಪಲ್ ಸಿ ಮಿನಿಮಮ್ ಫಂಕ್ಷನ್. ಮಿನಿಮಮ್ ಅಂತ ಹೇಳಿದ್ರೆ ಈ ಸೆಟ್ ಆಫ್ ಡೇಟಾನಲ್ಲಿ ಅಥವಾ ರೇಂಜ್ ಆಫ್ ವ್ಯಾಲ್ಯೂಸ್ನಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ 1 ಅನ್ನೋದು ಮಿನಿಮಮ್ ವ್ಯಾಲ್ಯೂ, ರೈಟ್.
ಸೊ ಈಗ 1 ಅನ್ನೋದು ಈ ಮಿನಿಮಮ್ ವ್ಯಾಲ್ಯೂನಲ್ಲಿ ರಿಸಲ್ಟ್ ಬರಬೇಕು ನಮಗೆ. ಸೊ ಅಪ್ಲೈ ದಿ ಫಾರ್ಮುಲಾ. ಸಿ ಮಿನಿಮಮ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ದಟ್ ಈಸ್ MIN ಅಂತ ನೀವು ಪ್ರೆಸ್ ಮಾಡಿದ್ದೆ ಆದರೆ ಇಲ್ಲೇ ಬರುತ್ತೆ ನಿಮಗೆ MIN. ಇಲ್ಲಿಂದ ಸ್ಟಾರ್ಟ್ ಆಗೋ ಫಾರ್ಮುಲಾಸ್ ಯಾವುದಿದೆ, ಮಿನ, ಮೈನ್ಯೂಟ್ ಅಂಡ್ ಮಿನ್ವರ್ಸಸ್ ಅಥವಾ ಮಿನ್ವರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದರಲ್ಲಿ ಓಕೆ, ಮಿನಿಮಮ್ ಅನ್ನೋ ಫಂಕ್ಷನ್ ಇಲ್ಲ. MIN ಅಂತ ಪ್ರೆಸ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ದಾದ್ಮೇಲೆ ನಿಮಗೆ ಸಿಂಟ್ಯಾಕ್ಸ್ ಇಲ್ಲೇ ಬರುತ್ತೆ. ಸೊ ನಂಬರ್ 1 ನಂಬರ್ 2 ಅಂದರೆ ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದೆ ಸಿಂಟ್ಯಾಕ್ಸಲ್ಲಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿ ನಂಬರ್ಸ್ ದಟ್ ಈಸ್ ಫ್ರಮ್ 1 to 10 ಅಂತ ಹೇಳಿದ್ರೆ ನಾನು ರೇಂಜ್ ಅನ್ನೋ ಕಾನ್ಸೆಪ್ಟ್ನ ಎಂಟರ್ ಮಾಡ್ಕೋಬೇಕು. ಬಿಕಾಸ್ ದಿಸ್ ರೇಂಜ್ ಇಸ್ ದ ಗ್ರೂಪ್ ಆಫ್ ವ್ಯಾಲ್ಯೂಸ್ ಅಂಡ್ ಗ್ರೂಪ್ ಆಫ್ ಸೆಲ್ಸ್, ರೈಟ್? ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿಸ್. ಸಿ A2 ಇಂದ ನೋಡಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ 1 ಅನ್ನೋದು A2 ಇಂದ ನಾನು A11 ವರೆಗೂ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ರೇಂಜ್ನ ಯಾವುದರಿಂದ ಡಿಸ್ಕ್ಲೋಸ್ ಮಾಡುತ್ತೆ, ಈಸ್ ಟು ಸಿಂಬಲ್ ಇಂದ ಡಿಸ್ಕ್ಲೋಸ್ ಮಾಡುತ್ತೆ, ದಟ್ ಈಸ್ 2 dots. ಸಿ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದ ನಂಬರ್ಸ್ ಫ್ರಮ್ 1 to 10 ಅಂದರೆ A2 ಇಂದ A11 ವರೆಗೂ ಏನೇನೆಲ್ಲ ನಂಬರ್ಸ್ ಅಂದರೆ A2 ಇಂದ A11 ವರೆಗೂ ಏನೇನೆಲ್ಲ ನಂಬರ್ಸ್ ಇದೆ ಅದೆಲ್ಲ ಸೆಲೆಕ್ಟ್ ಆಗಿದೆ. ಸೊ ಫಾರ್ಮುಲಾ ಕಂಪ್ಲೀಟ್ ಆಗಬೇಕಾದ್ರೆ ನಾವು ಬ್ರಾಕೆಟ್ನ ಕ್ಲೋಸ್ ಮಾಡಬೇಕು. ಸೊ ಯು ನೋ ವೆರಿ ವೆಲ್ ಹಿಯರ್ ಮಿನಿಮಮ್ ವ್ಯಾಲ್ಯೂ ಯಾವುದು 1 ಅಂತ ಡಿಸ್ಕ್ಲೋಸ್ ಆಗಬೇಕು. ಅಂದರೆ ರಿಸಲ್ಟ್ ನಮಗೆ ಯಾವುದು ಬರಬೇಕು, 1 ಅಂತ ಡಿಸ್ಪ್ಲೇ ಬರಬೇಕು. ಓಕೆ, ಸೊ ಎಂಟರ್ ಕೊಡ್ತಿದ್ದೀನಿ. ಸಿ ದ ಎಂಟೈರ್ set of data, that is from entire set of data the minimum value is 1. okay, minimum value is to 1 anta bandide because this is the minimum value from the entire series set of data. And also one more thing you have to observe here. See, the Excel minimum function returns the smallest numerical value. ಇದು ಗೊತ್ತಾಗಿದೆ. Smallest numerical value ಅಂದ್ರೆ minimum value ಯಾವುದಿದೆಯೋ ಅದು ಡಿಸ್ಪ್ಲೇ ಆಗ್ತಿದೆ. ನೆಕ್ಸ್ಟ್ ಇಟ್ ಇಗ್ನೋರ್ಸ್ ದಿ ಎಂಟಿ ಸೆಲ್ಸ್ ಅಂಡ್ ಇಟ್ ಇಗ್ನೋರ್ಸ್ ದಿ ಲಾಜಿಕಲ್ ವ್ಯಾಲ್ಯೂಸ್ ಅಂಡ್ ಇಟ್ ಇಗ್ನೋರ್ಸ್ ದಿ ಟೆಕ್ಸ್ಟ್. ಸೊ ಯಾವುದೆಲ್ಲ ಇಗ್ನೋರ್ ಮಾಡುತ್ತೆ, ಎಂಟಿ ಸೆಲ್ನ ಇಗ್ನೋರ್ ಮಾಡುತ್ತೆ, ಲಾಜಿಕಲ್ ವ್ಯಾಲ್ಯೂ ಏನಾದರೂ ಇಗ್ನೋರ್ ಮಾಡುತ್ತೆ ಅಂಡ್ ಟೆಕ್ಸ್ಟ್ ಏನಾದರೂ ಇದ್ರೆ ಇಗ್ನೋರ್ ಮಾಡುತ್ತೆ. ಓಕೆ, ಸಿ ಫಾರ್ ಎಕ್ಸಾಂಪಲ್ ಹಿಯರ್. ಓಕೆ, ಸೊ ಈಗ ಫ್ರಮ್ ದಿಸ್ 1 to 10 ನಂಬರ್ಸ್ ಯಾವುದು ಮಿನಿಮಮ್ ವ್ಯಾಲ್ಯೂ 1. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 4 ಇರೋ ಜಾಗದಲ್ಲಿ ಎಂಟಿ ಸೆಲ್ ಅಂತ ಹಂಗೆ ಬಿಟ್ಟಿರ್ತೀನಿ. ಓಕೆ, ಸೊ ಎಂಟಿ ಸೆಲ್ನ ಬಿಟ್ಟಿರ್ತೀನಿ. ಸೊ ಆಗ್ಲೂ ಇದು 1 ಅಂತ ರಿಟರ್ನ್ ಮಾಡುತ್ತೆ. ಸೊ ಈವನ್ ದೋ ಇಫ್ ಇಟ್ ಈಸ್ ಎನ್ ಎಂಟಿ ಸೆಲ್, ಇಟ್ ಇಗ್ನೋರ್ಸ್ ದಿ ಎಂಟಿ ಸೆಲ್ ವೈಲ್ ಐಡೆಂಟಿಫೈಯಿಂಗ್ ದಿ ಮಿನಿಮಮ್ ವ್ಯಾಲ್ಯೂ. ಬಟ್ ಫಾರ್ಮುಲಾ ಬಂದ್ಬಿಟ್ಟು ಸೇಮೇ, A2 ಇಂದ A11 ವರೆಗೂ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಸೊ ಈ ಸೆಲೆಕ್ಟ್ ಆದ್ರೇನು ಎಂಟಿ ಸೆಲ್ನ ಇಗ್ನೋರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್. ಓಕೆ, ಸೊ ಈಗ 4 ಅಂತ ಅದೇ ತರ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಗ್ನೋರ್ ದಿ ಎಂಟಿ ಸೆಲ್ಸ್, ಎಂಟಿ ಸೆಲ್ನ ಇಗ್ನೋರ್ ಮಾಡುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇಗ್ನೋರ್ ದಿ ಲಾಜಿಕಲ್ ವ್ಯಾಲ್ಯೂಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಇರೋ ಜಾಗದಲ್ಲಿ ನಾನು ಗ್ರೇಟರ್ ದ್ಯಾನ್ ಸಿಂಬಲ್ನ ಯೂಸ್ ಮಾಡ್ತೀನಿ. ಸೊ 6 ಇರೋ ಜಾಗದಲ್ಲಿ ನಾನು ಲೆಸ್ ದ್ಯಾನ್ ಸಿಂಬಲ್ನ ಯೂಸ್ ಮಾಡ್ತೀನಿ. 7 ಇರೋ ಜಾಗದಲ್ಲಿ ಈಕ್ವಲ್ ಸಿಂಬಲ್ನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಆಗ್ಲೂ ಇದು ಏನು ರಿಟರ್ನ್ ಮಾಡುತ್ತೆ, ಇಟ್ ರಿಟರ್ನ್ಸ್ 1 because it ignores the logical operators or logical values while identifying the minimum value. So therefore MS Excel minimum function ignores the empty cell and logical operations. For example ಇಲ್ಲಿ 1 ಅಂತ ರಿಟರ್ನ್ ಮಾಡಿದೆಯಲ್ಲ, ಬಿಕಾಸ್ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಇನ್ ಕೇಸ್ ಈ 1 ಇರೋ ಜಾಗದಲ್ಲಿ ನಾನು ಎಂಟಿ ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನು ರಿಟರ್ನ್ ಆಗಬೇಕು, ಮಿನಿಮಮ್ ವ್ಯಾಲ್ಯೂ 2 ಅಂತ ರಿಟರ್ನ್ ಆಗಬೇಕು. ನೆಕ್ಸ್ಟ್ ಸಿ ಯಾವ ಥರ ಏನು ರಿಟರ್ನ್ ಆಗುತ್ತೆ ನೋಡೋಣ. ಸಿ 2 ರಿಟರ್ನ್ ಆಗ್ತಿದೆ ಬಿಕಾಸ್ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಇಟ್ ಇಗ್ನೋರ್ಸ್ ದಿ ಎಂಟಿ ಸೆಲ್ ಅಂಡ್ ಲಾಜಿಕಲ್ ವ್ಯಾಲ್ಯೂಸ್ ಅಂಡ್ ಆಲ್ಸೋ ಟೆಕ್ಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಈಗ 1 ಅಂತಾನೆ ಕೊಡೋಣ. ನೆಕ್ಸ್ಟ್ 9 ಇರೋ ಜಾಗದಲ್ಲಿ ಯಾವುದೋ ಒಂದು ಟೆಕ್ಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಲೋಕಿ ಅಂತ ಟೈಪ್ ಮಾಡಿರ್ತೀನಿ. ಓಕೆ, ಸೊ ಟೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀನಲ್ವಾ, ಸೊ ಟೆಕ್ಸ್ಟ್ನು ಇದನ್ನು ಕೌಂಟ್ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ MS Excel. ಸೊ ಆಗ್ಲೂ ಟೆಕ್ಸ್ಟ್ನ ಎಂಟರ್ ಮಾಡಿದಾಗ್ಲೂ ಇದು 1 ಅಂತಾನೆ ರಿಟರ್ನ್ ಮಾಡಿದೆ. ಬಟ್ ಫಾರ್ಮ್ನ ಬಂದ್ಬಿಟ್ಟು ಸೇಮೇ, A2 ಇಂದ A10 ವರೆಗೂ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಎಂಟಿ ಸೆಲ್ಸ್ನ ಇಗ್ನೋರ್ ಮಾಡುತ್ತೆ, ಲಾಜಿಕಲ್ ಆಪರೇಷನ್ಸ್ ಅಥವಾ ಲಾಜಿಕಲ್ ವ್ಯಾಲ್ಯೂಸ್ನ ಇಗ್ನೋರ್ ಮಾಡುತ್ತೆ ಅಂಡ್ ಟೆಕ್ಸ್ಟ್ನ ಇಗ್ನೋರ್ ಮಾಡುತ್ತೆ. ಸೊ ಬೈ ಇಗ್ನೋರಿಂಗ್ the text and logical values and empty cells,
MS Excel minimum function returns the smallest numerical value in a range of values or from a set of data. So the syntax for minimum function MIN open square bracket number 1 and number 2 ಅಂದ್ರೆ ನಂಬರ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಅಂಡ್ ಅಪ್ಲೈ ಫಾರ್ ದಿ ಮಿನಿಮಮ್ ಫಂಕ್ಷನ್. ಸೊ ನೆಕ್ಸ್ಟ್ ಬಂದು ಮ್ಯಾಕ್ಸಿಮಮ್ ಫಂಕ್ಷನ್. ಓಕೆ, ಸಿ ಸೊ ಸೇಮ್ ಆಸ್ ಮಿನಿಮಮ್ ಫಂಕ್ಷನ್. ಸೊ ಇಲ್ಲಿ ಅಲ್ಲಿ ಮಿನಿಮಮ್ ಅಂತ ಯೂಸ್ ಮಾಡ್ತೀವಿ, ಇಲ್ಲಿ ಮ್ಯಾಕ್ಸಿಮಮ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ಮ್ಯಾಕ್ಸಿಮಮ್ ಫಂಕ್ಷನ್ ಆಲ್ಸೋ MS Excel So in this maximum function also MS Excel ignores the empty cells and logical values and text. So empty cells na ignore ಮಾಡುತ್ತೆ, logical values ಅಥವಾ logical operators na ignore ಮಾಡುತ್ತೆ and text na ignore ಮಾಡುತ್ತೆ. So same syntax as minimum. So ಅಲ್ಲಿ minimum ಅಂತ ಯೂಸ್ ಮಾಡ್ತೀವಿ, ಇಲ್ಲಿ maximum MAX ಅಂತ ಯೂಸ್ ಮಾಡ್ತೀವಿ. So in this case also we have to use number, that is number 1 and number 2. ಸೊ ನಂಬರ್ ಎನ್ ವರೆಗೂ ಯೂಸ್ ಮಾಡ್ಬೋದು, ಅಂದರೆ ಎಷ್ಟು ನಂಬರ್ಸ್ ಇದೆ ಅಷ್ಟರವರೆಗೂ ನಾವು ಯೂಸ್ ಮಾಡಬಹುದು. ಬಟ್ ದಿಸ್ MS Excel minimum, that is a maximum function, returns the largest numerical value in the range of values. ಅಂದರೆ ಈ ಮ್ಯಾಕ್ಸಿಮಮ್ ಫಂಕ್ಷನ್ ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್. ಸೊ ಈಗ ಮ್ಯಾಕ್ಸಿಮಮ್ ಅನ್ನೋದಕ್ಕೆ ನಾನು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಏನಂತ ಅಪ್ಲೈ ಮಾಡಬೇಕು, MAX ಅಂತ ಅಪ್ಲೈ ಮಾಡಿ ಟ್ಯಾಬ್ ಕೀನ ಪ್ರೆಸ್ ಮಾಡ್ತಿದ್ದೀನಿ. ಸೊ ಏನು ಸೆಲೆಕ್ಟ್ ಮಾಡ್ಕೋಬೇಕು, ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಎಂಟಿ ಸೆಲ್ 3 ಅನ್ನೋದನ್ನ 3 ಅನ್ನೋದನ್ನ ಎಂಟಿ ಆಗಿ ಬಿಡ್ತೀನಿ. ಓಕೆ, ಸೊ ಎಲ್ಲ ಒಂದೇ ಎಕ್ಸಾಂಪಲ್ ಅಲ್ಲಿ ಕೊಡ್ತೀನಿ ನಿಮಗೆ. ಓಕೆ, 3 ಈಗ ಎಂಟಿ ಸೆಲ್ ಒಂದಿದೆ, ಮತ್ತೆ ಲಾಜಿಕಲ್ ಆಪರೇಟರ್ಸ್ ಇದೆ, ಮತ್ತೆ ಟೆಕ್ಸ್ಟ್ ಒಂದು ಇದೆ. ಓಕೆ, ಸೊ ಈಗ ಮ್ಯಾಕ್ಸಿಮಮ್ ಫಂಕ್ಷನ್ ನಾನು ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ MAX. ಸೊ ಓಪನ್ ಬ್ರಾಕೆಟ್, ಸೊ ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯು ನೋ ವೆರಿ ವೆಲ್ ದಟ್ ಈಸ್ ದ ರಿಸಲ್ಟ್ ಆಫ್ ದಿಸ್ ಮ್ಯಾಕ್ಸಿಮಮ್ ಫಂಕ್ಷನ್. ಎಷ್ಟು ರಿಟರ್ನ್ ಆಗಬೇಕು, 10 ರಿಟರ್ನ್ ಆಗಬೇಕು. ಓಕೆ, ಸೊ ಕ್ಲೋಸ್ ದಿ ಬ್ರಾಕೆಟ್. ಸೊ 10 ರಿಟರ್ನ್ ಆಗ್ತಿದೆ ಬಿಕಾಸ್ ದಿಸ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ from the given set of data. So therefore MS Excel maximum function returns the maximum or largest element or largest value or largest numerical value in the series of data or series set of data. So this is the actual function. This is the actual result of this maximum function. Okay, so same as minimum function. Okay, next count. Okay, see here it is a very important count function. So count ಫಂಕ್ಷನ್ ಗೆ ನಾವು ಏನು ಯೂಸ್ ಮಾಡ್ತೀವಿ, ಶಾರ್ಟ್ ಫಾರ್ಮುಲಾ ಅಂತ ಹೇಳಿದ್ರೆ ಕೌಂಟ್ ಅಂತ ಯೂಸ್ ಮಾಡ್ತೀವಿ, COUNT ಕೌಂಟ್. ಓಕೆ, ಸೊ ಸಿ ಎಕ್ಸೆಲ್ ಕೌಂಟ್ ದಿ ಆರ್ ಎಕ್ಸೆಲ್ ಕೌಂಟ್ ಫಂಕ್ಷನ್ is used to count the number of cells that contains the numbers. So clearly mention ಮಾಡಿದ್ದಾರೆ. ಎಕ್ಸೆಲ್ ಕೌಂಟ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್, ಎಷ್ಟು ನಂಬರ್ ಆಫ್ ಸೆಲ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಥವಾ ಎಷ್ಟು ನಂಬರ್ ಆಫ್ ಸೆಲ್ಸ್ ಅಲ್ಲಿ ನಂಬರ್ಸ್ ಇನ್ಕ್ಲೂಡ್ ಆಗಿದೆ ಅದನ್ನ ಮಾತ್ರ ಕೌಂಟ್ ಮಾಡೋದಕ್ಕೆ ನಾವು ಕೌಂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ಸಿ ಎಕ್ಸೆಲ್ ಕೌಂಟ್ ಫಂಕ್ಷನ್ ಈಸ್ ಯೂಸ್ ಟು ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್. ನಂಬರ್ ಆಫ್ ಸೆಲ್ಸ್ನ ಕೌಂಟ್ ಮಾಡುತ್ತೆ, ಬಟ್ ದಟ್ ಸೆಲ್ಸ್ ಕಂಟೈನ್ ದಿ ನಂಬರ್ಸ್. ಯಾವಾಗ ಆ ಸೆಲ್ಸ್ ಅಲ್ಲಿ ನಂಬರ್ಸ್ ಇರುತ್ತೋ ಅದನ್ನ ಮಾತ್ರ ಕೌಂಟ್ ಮಾಡುತ್ತೆ. ಇನ್ ಆರ್ಡರ್ ಟು ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ ದಿ ನಂಬರ್ಸ್, MS Excel uses the count function, that is count statistical function. So why it is used in the sense, because it is used to, or it uses the count function to get the number of entries in a range of cells. Okay, so ಎಷ್ಟು ಸೆಲ್ಸ್ ಅಲ್ಲಿ ನಂಬರ್ಸ್ ನ ಎಂಟರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಈ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಸಿ ದ ಕ್ರೈಟೀರಿಯಾ ಫಾರ್ ದಿಸ್ ಕೌಂಟ್ ಫಂಕ್ಷನ್, ಇಟ್ ಕೌಂಟ್ಸ್ ಓನ್ಲಿ ದ ಸೆಲ್ಸ್ ದಟ್ ಕಂಟೈನ್ ದಿ ನಂಬರ್ಸ್. ಸೊ ನಂಬರ್ಸ್ ಇದ್ರೆ ಮಾತ್ರ ಇದು ಕೌಂಟ್ ಮಾಡುತ್ತೆ, ಟೆಕ್ಸ್ಟ್ ಮತ್ತೆ ಎಂಟಿ ಸೆಲ್ಸ್ ಇದ್ರೆ ಕೌಂಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಲೆಟ್ ಸಿ with the example how this count function will perform. Okay, so the syntax for this count function is equal to count. So values na ನಾವು ಕೊಡಬೇಕಾಗುತ್ತೆ. Okay, so let's see. ಸೊ ಈಗ ಕೌಂಟ್ ಫಂಕ್ಷನ್. ಸೊ ಕೌಂಟ್ ಫಂಕ್ಷನ್ಗೆ ನಾವು ಏನಂತ ಯೂಸ್ ಮಾಡಬೇಕು, COUNT ಕೌಂಟ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡಬೇಕು. ಓಕೆ, ಸೊ 1 2 3 4 5 ಅಂದರೆ 5 ಸೆಲ್ಸ್ ಅಲ್ಲಿ ನಂಬರ್ಸ್ ಇದೆ. ಇನ್ನು ಅನದರ್ ಸೆಲ್ಸ್ ನೋಡಿ, ಈ ಸೆಲ್ಸ್ ಓಕೆ
ಈ ಸೆಲ್ಲಲ್ಲಿ ಏನಿದೆ ಎಂಟಿ ಸೆಲ್ ಇದೆ. ಓಕೆ, ಸೊ ಲಾಜಿಕಲ್ ಆಪರೇಟರ್ಸ್ ಇದೆ. ಮತ್ತೆ ಈ 10th ಸೆಲ್ಲಲ್ಲಿ ಅಂದರೆ A10 ಈ ಸೆಲ್ಲಲ್ಲಿ ಟೆಕ್ಸ್ಟ್ ಇದೆ. So MS Excel count function ignores the empty cells. MS Excel count function ignores the logical operations and other operations, and MS Excel function ignores the text that entered in the particular activated or number of cells. ಅದನ್ನ ಇಗ್ನೋರ್ ಮಾಡಿ ಯಾವ ಒಂದು ಸೆಲ್ಲಲ್ಲಿ ನಂಬರ್ಸ್ ಇರುತ್ತೋ ಅದನ್ನ ಮಾತ್ರ ರಿಟರ್ನ್ ಮಾಡುತ್ತೆ ಅಥವಾ ಅದನ್ನ ಮಾತ್ರ ಕೌಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಈಗ ಕೌಂಟ್ ಮಾಡಬೇಕು. ನಾನು ರೇಂಜ್ ಆಫ್ ಸೆಲ್ಸ್ನ A1 A2 ಟು A11 ವರೆಗೂ ಸೆಲೆಕ್ಟ್ ಮಾಡ್ತೀನಿ. ಈಗ ಎಷ್ಟು ನನಗೆ ಕೌಂಟ್ ಬರಬೇಕು? 5 ಅಂತ ಬರಬೇಕು. ಬಿಕಾಸ್ 5 ಸೆಲ್ಸ್ ಅಲ್ಲಿ ಮಾತ್ರ ನಾನು ನಂಬರ್ಸ್ ಎಂಟರ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ A2 ನಲ್ಲಿ 1 ಇದೆ, A3 ನಲ್ಲಿ 2 ಇದೆ, ಮತ್ತೆ A5 ಅಲ್ಲಿ 4 ಇದೆ, ಮತ್ತೆ A9 ಅಲ್ಲಿ 8 ಇದೆ, ಮತ್ತೆ A11 ಅಲ್ಲಿ 10 ಇದೆ. ಓನ್ಲಿ 5 ಸೆಲ್ಸ್ ಅಲ್ಲಿ ನಾನು ಎಂಟರ್ ಮಾಡಿರೋದ್ರಿಂದ ನಂಬರ್ 5 ಸೆಲ್ಸ್ ಅಲ್ಲಿ ನಂಬರ್ ಎಂಟರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೌಂಟ್ ಆಗಬೇಕು. ಬಿಕಾಸ್ ದಿಸ್ ಕೌಂಟ್ ಫಂಕ್ಷನ್ ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ ದಿ ನಂಬರ್ಸ್, ರೈಟ್? ಸೊ ಈಗ 5 ರಿಟರ್ನ್ ಆಗಬೇಕು. ಸೊ ಇಟ್ ಗಿವ್ಸ್ ದಿ ರಿಸಲ್ಟ್ ಆಫ್ 5 ರಿಟರ್ನ್ ಆಗಿದೆ. ಬಿಕಾಸ್ MS Excel count function count the number of cells that contains only the numbers. So in this series of data set, we have entered only the 5 numbers in a 5 cells. But in another cells, we have entered the logical operators and text, and one cell contains no information, that is empty cells. So while counting the number of cells in count function or count statistical function, it ignores the empty cells, it ignores the logical operators, and it ignores the text that entered in the particular cell. But only the count function returns the number of cells or number of values that contain only the numbers. ಈಗ ಕೌಂಟ್ 5 ಅಂತ ಹೇಳಿದ್ರೆ ಓನ್ಲಿ 5 ಸೆಲ್ಸ್ ಅಲ್ಲಿ ಮಾತ್ರ ನಾನು ನಂಬರ್ ಎಂಟರ್ ಮಾಡಿದ್ದೀನಿ, ಅದಕ್ಕೆ 5 ಅಂತ ರಿಟರ್ನ್ ಆಗಿದೆ. Okay, so this is the count function. Okay, so next ಬಂದ್ಬಿಟ್ಟು count if. Let's see what do you mean by this count if function and how it will be works out. Okay, so next function, count if function. See, count if. So if ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ? If there is any condition, right? If any condition is satisfied by the certain criteria, then it will be gives the result, and then we are going to use the count if function. See, in order to use the count if function, we have to use the syntax that is equals count if. Range ಅಂತ ಹೇಳಿದ್ರೆ ನಾವು ಸೆಲ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಕಂಡೀಷನ್ ನ ಕೊಡಬೇಕು. ಈ ಕಂಡೀಷನ್ ಇದ್ರೆ ಕೌಂಟ್ ಆಗಬೇಕು. ಸೊ count function and if function. So in this case we have two functions, right? That is count and if. So count ಅಂತ ಹೇಳಿದ್ರೆ we already know that it counts the only the number of cells which contains the numbers. But in this count if function, it will be count the number of cells, but based on the certain criteria or condition when it is satisfied. So therefore, in order to satisfy the criteria, first we have to select the range of cells. ಯಾವ ಒಂದು ಕ್ರೈಟೀರಿಯಾ ಆ ಸೆಲೆಕ್ಟೆಡ್ ರೇಂಜ್ ಆಫ್ ಸೆಲ್ಸ್ ಸ್ಯಾಟಿಸ್ಫೈ ಆಗಬೇಕು. ಇನ್ ಕೇಸ್ ಏನಾದರೂ ಸ್ಯಾಟಿಸ್ಫೈ ಆದರೆ ಟ್ರೂ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಇಫ್ ಎಲ್ಸ್ ಇಟ್ ರಿಸಲ್ಟ್ಸ್ ಇನ್ ಫಾಲ್ಸ್. ಓಕೆ, ಸೊ ಈಗ ಕೌಂಟ್ ಇಫ್ ಫಂಕ್ಷನ್. ಲೆಟ್ಸ್ ಸಿ ವಾಟ್ ಯು ಮೀನ್ ಬೈ ದಿಸ್ ಕೌಂಟ್ ಇಫ್ ಫಂಕ್ಷನ್ ಅಂತ ಹೇಳಿದ್ರೆ, ಸಿ ದ MS Excel count if function is used to count the number of cells because it contains the count function, right? So it used to count if function ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, count the number of cells that contain the numbers. ನಂಬರ್ಸ್ ಏನಾದರೂ ಇದ್ರೆ ಕೌಂಟ್ ಮಾಡುತ್ತೆ, ಬಟ್ ದಟ್ ಮೀಟ್ಸ್ ಎ ಸ್ಪೆಸಿಫಿಕ್ ಆರ್ ಎ ಸಿಂಗಲ್ ಕ್ರೈಟೀರಿಯಾ. ಯಾವುದಾದ್ರೂ ಒಂದು ಕ್ರೈಟೀರಿಯಾನ ಅದು ಮೀಟ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. Okay, so let's see how it will be helpful and how it will be going to work out in the example. See, this countif function support the logical operations such as greater than na support ಮಾಡುತ್ತೆ, less than and equal to and not equal to. So greater than ಮತ್ತೆ less than ಎರಡು ಯೂಸ್ ಮಾಡಿದ್ರೆ ಅದು not equal to. Okay, not equal to symbol ಯೂಸ್ ಮಾಡೋದಿಲ್ಲ ಈ ತರ. Okay, so next atrestic, next comma, next question marks. So ಇದೆಲ್ಲ ನಾವು logical operations ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. Okay, so let's see how this countif function will be helpful. Okay, so already told that the countif function is used to count the number of cells that meets this certain specific criteria or condition. ಯಾವುದಾದ್ರೂ ಒಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಈ countif function ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೀನಿ. Let's see
how this Countif function helpful. ಓಕೆ, ಸೊ ಈಗ ನಾನು 3 ನಂಬರ್ಸ್ನ ಡೈರೆಕ್ಟಾಗಿ ಎಂಟರ್ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಎಕ್ಸಾಂಪಲ್ ಕೊಡಬೇಕು. ಓಕೆ, Countif function is equal to, so in MS Excel sheet, if you want to use the formula, always we have to begin with equal symbol, right? So Countif ಟ್ಯಾಬ್ನ ಪ್ರೆಸ್ ಮಾಡ್ತಿದ್ದೀನಿ. ಸೊ ಏನು ಕೇಳ್ತಿದೆ ಇಲ್ಲಿ, ರೇಂಜ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದೆ. ಸಿ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿ ರೇಂಜ್. ಸೊ ರೇಂಜ್ನ ಸೆಲೆಕ್ಟ್ ಮಾಡಿದ್ದಾಗಿದೆ. ರೇಂಜನ್ನು ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಕ್ರೈಟೀರಿಯಾ ಕೇಳ್ತಿದೆ. ಸೊ ಇಫ್ ಯು ವಾಂಟ್ ಟು ಎಂಟರ್ ದಿ ಎನಿ ಕ್ರೈಟೀರಿಯಾ ಆರ್ ಟ್ರೂ ಅಂಡ್ ಫಾಲ್ಸ್ ವ್ಯಾಲ್ಯೂ in MS Excel sheet, we have to enter within double inverted comma. So don't get confusion with the Excel and the MS Excel or Excel or MS Excel and with the SQL, right? So SQL ಅಲ್ಲಿ ನಾವು ಸಿಂಗಲ್ ಇನ್ವರ್ಟೆಡ್ ಕಾಮರ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇನ್ ಕೇಸ್ ವೇರಿಯಬಲ್ ಕ್ಯಾರೆಕ್ಟರ್ಸ್ ಏನಾದರೂ ಇದ್ರೆ ಅಥವಾ ಕ್ಯಾರೆಕ್ಟರ್ಸ್ ಏನಾದರೂ ಇದ್ರೆ, ನಂಬರ್ಸ್ ಇದ್ರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡೋದಿಲ್ಲ. ಬಟ್ ಇನ್ ಕೇಸ್ ಆಫ್ MS Excel ಯಾವುದೋ ಒಂದು ವ್ಯಾಲ್ಯೂಸ್ ಅಥವಾ ಕಂಡೀಷನ್ಸ್ ಅಥವಾ ಕ್ರೈಟೀರಿಯಸ್ನ ಅಥವಾ ಫಾರ್ಮುಲಾಸ್ ನಲ್ಲಿ ನಾವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಡಬಲ್ ಇನ್ವರ್ಟೆಡ್ ಕಾಮನ ಯೂಸ್ ಮಾಡಬೇಕು. ಸಿ ಈಗ ರೇಂಜ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನು ಕೊಡೋಣ ಅಂತ ಹೇಳಿದ್ರೆ ಕ್ರೈಟೀರಿಯಾ ಓಕೆ ಗ್ರೇಟರ್ ದ್ಯಾನ್ 5 ಅಂತ ಕೊಡ್ತೀನಿ. ಓಕೆ 5 ಬೇಡ, ಗ್ರೇಟರ್ ದ್ಯಾನ್ 8 ಅಂತ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್ ಆ್ಯಕ್ಚುಲಿ. ಓಕೆ, ಸೊ ಈಗ ಕೌಂಟ್ ಇಫ್. ಸೊ ಕೌಂಟ್ ಅಂತ ಹೇಳಿದ್ರೆ A2 to A11 ವರೆಗೂ ಕೌಂಟ್ ಮಾಡುತ್ತೆ. ಅಂದರೆ ಎಷ್ಟು ಸೆಲ್ಸಲ್ಲಿ ನಾನು ನಂಬರ್ಸ್ನ ಎಂಟರ್ ಮಾಡಿದ್ದೀನಿ, 10 ಸೆಲ್ಸಲ್ಲಿ ನಂಬರ್ಸ್ನ ಎಂಟರ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಇದು ಕೌಂಟ್ ಫಂಕ್ಷನ್ ಏನಾದರೂ ಆಗಿದ್ರೆ, ಸೊ ನೋಡಿ ಇಲ್ಲಿ ಆಲ್ರೆಡಿ ಇದು ಚೇಂಜ್ ಆಗಿದೆ ಫಾರ್ಮುಲಾ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ MS Excel sheet. ಸೊ ಇಫ್ ಯು ವಾಂಟ್ ಟು ಎಡಿಟ್ ಅಂಡ್ ಇಫ್ ಯು ವಾಂಟ್ ಟು ಮಾಡಿಫೈ ಎನಿ ಇನ್ಫಾರ್ಮೇಷನ್ ಇನ್ ಬಿಟ್ವೀನ್, Excel automatically changes and apply these changes to the all calculations. Okay, this is the major advantage. Okay, ಸೊ ಈಗ ಕೌಂಟ್ ಅನ್ನೋದು 10 ಅಂತ ಕೊಟ್ಟಿದೆ. ಸೊ ಯಾಕಂದರೆ ನಾನು ಇಲ್ಲಿ ಚೇಂಜ್ ಮಾಡಿದೆ. ಆಗಲೇ ಟೆಕ್ಸ್ಟು ಎಂಟಿ ಸೆಲ್ಸ್ ಎಲ್ಲ ಇತ್ತಲ್ವ, ಅದಕ್ಕೆ ಅಲ್ಲಿ ಬೇರೆ ಇನ್ಫಾರ್ಮೇಷನ್ ಇತ್ತು. ಈಗ ನಾನು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಅಥವಾ ಅಸೆಂಡಿಂಗ್ ಆರ್ಡರಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಕೌಂಟ್ ಅಂತ ಹೇಳಿದ್ರೆ 10 ಸೆಲ್ಸಲ್ಲಿ ನಂಬರ್ ಆಫ್ ಅಥವಾ ನಂಬರ್ಸ್ ಎಷ್ಟಿದೆ, 10 ಇದೆ. 10 ಸೆಲ್ಸಲ್ಲಿ ನಾನು ಟೋಟಲ್ 10 ವ್ಯಾಲ್ಯೂಸ್ನ ಎಂಟರ್ ಮಾಡಿದ್ದೀನಿ. ಅದಕ್ಕೆ ಕೌಂಟ್ ಬಂದ್ಬಿಟ್ಟು 10 ಅಂತ ಕೊಟ್ಟಿದೆ. ಬಿಕಾಸ್ ಯು ನೋ ದಟ್ ದ ಕೌಂಟ್ ಫಂಕ್ಷನ್ ಈಸ್ ಹೆಲ್ಪ್ಫುಲ್ ಟು, ಆರ್ ಇಟ್ ವಿಲ್ ಬಿ ಗೋಯಿಂಗ್ ಟು ರಿಟರ್ನ್ ದಿ ನಂಬರ್ ಆಫ್ ಸೆಲ್ಸ್ ವಿಚ್ ಕಂಟೈನ್ಸ್ ಓನ್ಲಿ ದ ನಂಬರ್ಸ್. 10 ಸೆಲ್ಸ್ ಅಲ್ಲಿ ಇದೆ, ಅದಕ್ಕೆ ಇದು 10 ಅಂತ ರಿಟರ್ನ್ ಮಾಡಿದೆ. ಓಕೆ, ಸೊ ಕೌಂಟ್ ಇಫ್. ಸೊ ಈಗ ಕೌಂಟ್ ಮಾಡುತ್ತೆ. ಏನು ಕೌಂಟ್ ಮಾಡುತ್ತೆ, A2 to A11 ವರೆಗೂ ಕೌಂಟ್ ಮಾಡುತ್ತೆ. ಏನು ಕೌಂಟ್ ಮಾಡುತ್ತೆ, ದಟ್ ಈಸ್ the number of cells which contains the number of or which contain the numbers. ಎಷ್ಟು ಸೆಲ್ಸ್ ಅಲ್ಲಿ ನಂಬರ್ ಇದೆ ಅಂದ್ರೆ 10 ವರೆಗೂ ಕೌಂಟ್ ಆಗುತ್ತೆ, ಕೌಂಟ್ ಫಂಕ್ಷನ್ ವರೆಗೂ. ಇಫ್ ಅಂತ ಹೇಳ್ಬಿಟ್ಟು ನಾನು ಕಂಡೀಷನ್ ಯೂಸ್ ಮಾಡ್ತಿದ್ದೀನಿ. ಏನು ರಿಸಲ್ಟ್ ಕೊಡಬೇಕು ಅಥವಾ ಏನು ಕ್ರೈಟೀರಿಯಾ ಅಂತ ಹೇಳಿದ್ರೆ ಕೌಂಟ್ ಮಾಡಬೇಕು. ಸೊ ಕೌಂಟ್ ಅಂತ ಹೇಳಿದ್ರೆ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ ದಿ ನಂಬರ್ಸ್ ಎಷ್ಟರಲ್ಲಿದೆ ಅಥವಾ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳಿ ಕೌಂಟ್ ಮಾಡಬೇಕು. ಬಟ್ ಏನು ಕೌಂಟ್ ಮಾಡ್ಬೇಕಂತ ಹೇಳಿದ್ರೆ ಓನ್ಲಿ ದ ನಂಬರ್ ಆರ್ ಓನ್ಲಿ ದ ಸೆಲ್ಸ್ ದಟ್ ಕಂಟೈನ್ ದಿ ನಂಬರ್ಸ್ that is based on the criteria. What is the criteria? Greater than 8 ಅಂತ ಹೇಳ್ಬಿಟ್ಟು ಇದೆ. ಅಂದ್ರೆ ಈ 8 ಏನಿದೆ, ಓಕೆ, ಸೊ ಈ 8ಗಿಂತ ದೊಡ್ಡದಾಗಿ ಅಥವಾ ಲಾರ್ಜ್ ನಂಬರ್ಸ್ ಗ್ರೇಟರ್ ದ್ಯಾನ್ 8 ಎಷ್ಟು ನಂಬರ್ಸ್ ಇದೆ, 2 ನಂಬರ್ಸ್ ಇದೆ, ರೈಟ್? ಸೊ ಈ 2 ನಂಬರ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಗೋಯಿಂಗ್ ಟು ರಿಸಲ್ಟ್ 2 ನಂಬರ್ಸ್. ಬಿಕಾಸ್ ದ ಕೌಂಟಿವ್ ಫಂಕ್ಷನ್ results, it will be going to count the number of cells, but it will be going to meet a specific criteria. Based on the criteria, ಏನು criteria? greater than 8 ಎಷ್ಟು ನಂಬರ್ಸ್ ಇದೆ, 2 ನಂಬರ್ಸ್ ಇದೆ. Based on this criteria only, the Countif function will be going to search and identify the number of cells, and it will be going to result the number of cells which contain the numbers that greater than 8 ಎಷ್ಟು ನಂಬರ್ಸ್ ಇದೆ, 2 ನಂಬರ್ಸ್ ಇದೆ, ಅದನ್ನ ಕೌಂಟ್ ಮಾಡಿದೆ. ದಟ್ ಈಸ್ ದ ಕಂಡೀಷನ್, ದಟ್ ಈಸ್ ದ ಕೌಂಟಿವ್ ಫಂಕ್ಷನ್. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನಾವು ಕೌಂಟಿವ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಓನ್ಲಿ 2 ನಂಬರ್ಸ್ ದಟ್ ಕಂಟೈನ್ಸ್ ಗ್ರೇಟರ್ ದ್ಯಾನ್ 8. ಸೊ ದೇರ್ ಫೋರ್ ದ ಕೌಂಟಿವ್ ಫಂಕ್ಷನ್ ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್ ವಿಚ್ ಕಂಟೈನ್ ದಿ ನಂಬರ್ಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 8. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಕೌಂಟಿವ್ ಫಂಕ್ಷನ್. ಸೊ 2 ನಂಬರ್ಸ್ ಗ್ರೇಟರ್ ದ್ಯಾನ್ 8 ಇದೆ, ಅದಕ್ಕೆ ಇದು ಕೌಂಟ್ ಆಗಿದೆ. ಓಕೆ, ಸೊ ಕೌಂಟಿವ್ ಫಂಕ್ಷನ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಕೌಂಟಾ ಫಂಕ್ಷನ್. ಓಕೆ, ಸೊ ಇದು ಲಾಸ್ಟ್ ಒಂದು ಮುಗಿಸಿದ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಡಿವಿಷನ್, ಮೀನ್, ಮೀಡಿಯನ್ ಮೋಡ್ ನೆಕ್ಸ್ಟ್ ಕ್ಲಾಸಿಂದ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಈಸ್ ಕೌಂಟಾ ಫಂಕ್ಷನ್. ಸಿ, ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಕೌಂಟ್ ಅಂಡ್ ಕೌಂಟಿವ್ ಫಂಕ್ಷನ್. So what do you mean by this Counta function? In the sense, see, a Counta function,
See, the Counta function, MS Excel Counta function is used to count the number of cells. So it is similar to count and Countif function that contains the number in count and Countif function. But in case of Counta function, so count ಮತ್ತೆ Countif function ಅಲ್ಲಿ ನಂಬರ್ಸ್ ಏನಿದ್ರೆ ಮಾತ್ರ ಅಥವಾ ನಂಬರ್ಸ್ ಇದ್ರೆ ಮಾತ್ರ ಕೌಂಟ್ ಮಾಡ್ತಿತ್ತು. ಕೌಂಟ್ ಅಲ್ಲಿ ನಂಬರ್ಸ್ ಇದ್ರೆ ಮಾತ್ರ ಕೌಂಟ್ ಮಾಡ್ತಿತ್ತು. ಕೌಂಟಿಫ್ ಅಲ್ಲಿ ಬೇಸ್ಡ್ ಆನ್ ಕಂಡೀಷನ್ ನಂಬರ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಿತ್ತು. ನೆಕ್ಸ್ಟ್ ಕೌಂಟಾ ಫಂಕ್ಷನ್ ಅಲ್ಲಿ ಏನ್ ಕೌಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಕೌಂಟ್ಸ್ ದಿ ನಂಬರ್ ಆಫ್ ಸೆಲ್ಸ್, ಬಟ್ ದೆರ್ ಇಸ್ ಅ ಕಂಡೀಷನ್ ಅಂಡ್ ಬಟ್ ದೆರ್ ಇಸ್ ಅ ಕ್ರೈಟೀರಿಯಾ. ಸಿ ದ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ಸ್ ಇನ್ ನಂಬರ್ಸ್ ಇದ್ರೇನು ಕೌಂಟ್ ಮಾಡುತ್ತೆ, ಟೆಕ್ಸ್ಟ್ ಇದ್ರೇನು ಕೌಂಟ್ ಮಾಡುತ್ತೆ, ಲಾಜಿಕಲ್ ವ್ಯಾಲ್ಯೂಸ್ ಯೂಸ್ ಮಾಡಿದ್ರೇನು ಕೌಂಟ್ ಮಾಡುತ್ತೆ, ಅಂಡ್ ಎರರ್ ವ್ಯಾಲ್ಯೂಸ್ ಇದ್ರೇನು ಕೌಂಟ್ ಮಾಡುತ್ತೆ. ಬಟ್ ಟೋಟಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್. ಎಷ್ಟು ರೇಂಜ್ ನ ಸೆಲೆಕ್ಟ್ ಮಾಡಿದೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಲ್ಲ ಕೌಂಟ್ ಮಾಡುತ್ತೆ. ಟೆಕ್ಸ್ಟ್ ಇದೆಯಾ ನೋಡೋದಿಲ್ಲ, ಎಂಟಿ ಸೆಲ್ಸ್ ಇದೆಯಾ ನೋಡೋದಿಲ್ಲ, ಎರರ್ ವ್ಯಾಲ್ಯೂಸ್ ಇದ್ರೆ ನೋಡೋದಿಲ್ಲ, ಲಾಜಿಕಲ್ ವ್ಯಾಲ್ಯೂಸ್ ಇದ್ರೆ ನೋಡೋದಿಲ್ಲ, ನಂಬರ್ಸ್ ಇದ್ರೆ ನೋಡೋದಿಲ್ಲ. ಸೊ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ಇದು ಕೌಂಟ್ ಆಗುತ್ತೆ. ಓಕೆ, ಸೊ ನಂಬರ್ಸ್, ಟೆಕ್ಸ್ಟ್, ಲಾಜಿಕಲ್ ವ್ಯಾಲ್ಯೂಸ್ ಏನೇ ಇರಲಿ ಅದು ನೋಡೋದಿಲ್ಲ. ಇಟ್ ವಿಲ್ ಬಿ ಗೋಯಿಂಗ್ ಟು ಕೌಂಟ್ ಆಲ್ ದಿ values and numbers, text, logical values and error values. So that is the Counta function. So next, see, this Counta function does not count empty cells. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಸೊ ಆಗಲೇ ಇಲ್ಲಿ ಎರರ್ ವ್ಯಾಲ್ಯೂಸ್, ಸೊ ಎಂಟಿ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ತೀವಿ. ಬಟ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳ್ತೀವಿ ನೋಡಿ, ಕೌಂಟಾ ಫಂಕ್ಷನ್ ಡಸ್ ನಾಟ್ ಕೌಂಟ್ ದಿ ಎಂಟಿ ಸೆಲ್ಸ್. ಓಕೆ, ಸೊ ಎರರ್ ವ್ಯಾಲ್ಯೂಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಎಂಟಿ ಸೆಲ್ಸ್. ಸೊ ಆಗಲೇ ನಾನು ಎಂಟಿ ಸೆಲ್ಸ್ ಅಂತ ಹೇಳ್ಬಿಟ್ಟು ಹೇಳಿರ್ತೀನಿ, ಬಟ್ ಇಲ್ಲಿ ಸ್ಪೆಸಿಫೈ ಮಾಡ್ತಿದ್ದೆ ನೋಡಿ, ಕೌಂಟಾ ಫಂಕ್ಷನ್ ಡಸ್ ನಾಟ್ ಕೌಂಟ್ ದಿ ಎಂಟಿ ಸೆಲ್ಸ್. ಎಂಟಿ ಸೆಲ್ಸ್ ಏನಾದರೂ ಇದ್ರೆ ಅದು ಕೌಂಟ್ ಮಾಡೋದಿಲ್ಲ. ಸೊ ಎಂಟಿ ಸೆಲ್ಸ್ ಬಿಟ್ಟು ಇನ್ನು ಬೇರೆ ಸೆಲೆಕ್ಟ್ ಮಾಡಿರೋ ಸೆಲ್ಸ್ ಅಲ್ಲಿ ಟೆಕ್ಸ್ಟ್ ಆದ್ರೂ ಇರಲಿ, ನಂಬರ್ ಆದ್ರೂ ಇರಲಿ, ಲಾಜಿಕಲ್ ವ್ಯಾಲ್ಯೂಸ್ ಆದ್ರೂ ಇರಲಿ, ಏನಾದ್ರೂ ಇರಲಿ ಅದು ಕೌಂಟ್ ಆಗುತ್ತೆ. ಅಂದ್ರೆ ಈವನ್ ಎರರ್ ವ್ಯಾಲ್ಯೂಸ್ ಕೌಂಟ್ ಆಗುತ್ತೆ, ಬಟ್ ಇಟ್ ಡಸ್ ನಾಟ್ ಕೌಂಟ್ ದಿ ಎಂಟಿ ಸೆಲ್ಸ್. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಕೌಂಟಾ ಫಂಕ್ಷನ್. ಸಿ, ಕೌಂಟಾ ಫಂಕ್ಷನ್ ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಇಸ್ ಈಕ್ವಲ್ ಟು ಕೌಂಟಾ ವ್ಯಾಲ್ಯೂಸ್ ನ ನಾವು ಕೊಡಬೇಕಾಗುತ್ತೆ. ಓಕೆ, ಲೆಟ್ ಸಿ ಹೌ ದಿಸ್ ಕೌಂಟಾ ಫಂಕ್ಷನ್ ವಿಲ್ ಬಿ ಗೋಯಿಂಗ್ ಟು ವರ್ಕ್ ಔಟ್. ಸಿ ಇಸ್ ಈಕ್ವಲ್ ಟು ಕೌಂಟಾ ಫಂಕ್ಷನ್. ಸೊ ವ್ಯಾಲ್ಯೂಸ್ ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇದು ಎಷ್ಟು ರಿಸಲ್ಟ್ ಬರಬೇಕು, ನನಗೆ 10 ಅಂತ ರಿಸಲ್ಟ್ ಬರಬೇಕು. ಸೊ 10 ಅಂತ ರಿಸಲ್ಟ್ ಬಂದಿದೆ. Okay, in case, see, already you know that this Counta function does not count the empty cells. For example, ಇಲ್ಲಿ 10 ಇರೋದನ್ನ ನಾನು empty cell ಅಂತ ಕೊಟ್ಟೆ, ಆಗ ಇಲ್ಲಿ ಎಷ್ಟು ಚೇಂಜ್ ಆಗಬೇಕು, 9 ಅಂತ ಚೇಂಜ್ ಆಗಬೇಕು. ಸಿ ನೋಡೋಣ, ಸೊ 9 ಅಂತ ಚೇಂಜ್ ಆಯಿತು. ಓಕೆ, ಸೊ ಇಟ್ ಡಸ್ ನಾಟ್ ಕೌಂಟ್ ದಿ ಎಂಟಿ ಸೆಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಕಿ ಅಂತ ಟೈಪ್ ಮಾಡಿದೆ. ಓಕೆ, ಸೊ ಇಟ್ ಆಲ್ಸೋ ಕನ್ಸಿಡರ್ ದಿ ಟೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ನ ಟೈಪ್ ಮಾಡಿದೆ, ಇಟ್ ಆಲ್ಸೋ ಕನ್ಸಿಡರ್ ದಿ ಗ್ರೇಟರ್ ದ್ಯಾನ್ ಸಿಂಬಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾರ್ ನ ಮೆನ್ಷನ್ ಮಾಡಿದೆ, ಇಟ್ ಆಲ್ಸೋ ಕೌಂಟ್ ದಿ ಲಾಜಿಕಲ್ ಆಪರೇಟರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಅಂತ ಟೈಪ್ ಮಾಡಿದೆ. ಸೊ ಇಟ್ ವಿಲ್ ಬಿ ಗೋಯಿಂಗ್ ಟು ಕೌಂಟ್ ದಿ ನಂಬರ್ ಆಫ್ ಸೆಲ್ಸ್ ವಿಚ್ ಕಂಟೈನ್ ದಿ ಟೆಕ್ಸ್ಟ್, ವಿಚ್ ಕಂಟೈನ್ ದಿ ನಂಬರ್ಸ್, ವಿಚ್ ಕಂಟೈನ್ ದಿ ಲಾಜಿಕಲ್ ವ್ಯಾಲ್ಯೂಸ್, ಬಟ್ ಇಟ್ ಇಗ್ನೋರ್ಸ್ ದಿ ಎಂಟಿ ಸೆಲ್ಸ್ ಇನ್ ಕೌಂಟಾ ಫಂಕ್ಷನ್. ಎಂಟಿ ಸೆಲ್ಸ್ ನ ಕೌಂಟ್ ಮಾಡೋದಿಲ್ಲ. ಇನ್ನೊಂದ್ಸರಿ 7 ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 7 ನ ನಾನು ಇಗ್ನೋರ್ ಮಾಡ್ತೀನಿ. ದಿಸ್ ಇಸ್ ದ ಎಂಟಿ ಸೆಲ್ಸ್. ಸೊ ದೆನ್ ಇಟ್ ವಿಲ್ ಬಿ ಗಿವ್ಸ್ the result of 9 because it does not count this, because it does not count this empty cell, right, under Counta function. Okay, so ಈಗ ಎಷ್ಟು ಕಲ್ಕೊಳ್ಳಿ, minimum, maximum, count, countif and Counta. Write down in regular notes. Based on this you have a formulas and you have a illustrations. Okay, so ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ರೆಕಾರ್ಡ್ ಅಲ್ಲಿ ನೀವು ಏನು ಬರೀಬೇಕು ಅಂತ ಹೇಳ್ಬಿಟ್ಟು. ಓಕೆ, so just take down in regular notes. So countif, Counta function, don't get confusion with the explanations. And if you have any queries, so please put your query in the YouTube comment box. So definitely I am going to clarify your all queries. So thanks for watching.